ಏನ್ ಮಾಡ್ತಾ ಇದೀಯಪ್ಪ? ಅದು ವೈದ್ಯರೇ, ನಾನು ದೇವಸ್ಥಾನಕ್ಕೆ ಪೂಜೆ ಅರ್ಚನೆ ಮಾಡಿಸಿರುವಂಥ ಈ ಕುಂಕುಮ. ಯಾಕಪ್ಪ, ಯಾಕೆ ಹೆದರ್ಕೊಂಡು ಮಾತಾಡ್ತಾ ಇದೀಯಾ? ಹೆದರ್ಕೊಳ್ಳೋಂಥದ್ದೇನೂ ಇಲ್ಲ. ನೀನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ಯಾ, ನೀನು ನಿನ್ನ ನಂಬಿದ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಈಕೆ ಗುಣ ಆಗಲಿ ಅಂತ ಪ್ರಸಾದ ತಂದಿದ್ಯಾ. ನಾನು ಕೂಡ ಅಷ್ಟೇ, ನಾನು ನಂಬಿರೋ ನನ್ನ ಆರಾಧ್ಯ ದೇವಿ ಹತ್ರ ಹೋಗಿ ಈಕೆ ಬೇಗ ಗುಣ ಆಗಲಿ ಅಂತ ಪ್ರಸಾದ ತಂದಿದ್ದೀನಿ. ಇದನ್ನೇ ಹೇಳೋದು ಸಮಾನ ಮನಸ್ಸುಳ್ಳವರು ಅಂತ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ, ನೆನಪಿದೆಯಾ? ಕರ್ತವ್ಯ ನಮ್ಮದು, ಫಲಾಫಲ ಆ ಭಗವಂತನದ್ದು. ನಾವೇನೇ ಮಾಡಿದ್ರೂ ನಮಗೆ ಫಲ ಕೊಡಬೇಕಾದವನು ಅವನೇ. 4 ಒಳ್ಳೆ ಮನಸ್ಸಿರೋರು ಯಾರಿಗಾದ್ರೂ ಒಳ್ಳೇದಾಗಬೇಕು ಅಂತ ಬಯಸಿದ್ರೆ ಖಂಡಿತವಾಗ್ಲೂ ಆ ಭಗವಂತ ಅದನ್ನ ಈಡೇರಿಸ್ತಾನೆ. ನಿಜವಾಗ್ಲೂ ಅವಳು ಶಾಂತಿನೇ ಆಗಿದ್ರೆ, ಅವಳು ಶಾಂತಿ ಅಂತ ಗೊತ್ತಾದ ತಕ್ಷಣ ಸುಶಾಂತ್ಗೂ ಶಾಂತಿ ನಿವಾಸದವ್ರಿಗೂ ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ತೀನಿ ಸುಮತಿ. ಶಾಂತಿ ಬದುಕಿದ್ರೆ ಅವಳು ಸುಶಾಂತ್ ಜೊತೆಯಲ್ಲೇ ಜೀವನ ಮಾಡಬೇಕು. ನನ್ನ ತಂಗಿಗೆ ದೇವರು ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾನೆ ಸುಮತಿ? ನನ್ನಚ್ಚು ಬಂಗಾರ ಏನಂತ ಅಪರಾಧ ಮಾಡಿದಾಳೆ? ನಾನು ನೋವನ್ನ ಸಂಕಟನ ಯಾರತ್ರ ಹೇಳ್ಕೊಳ್ಳಿ ಸುಮತಿ? ನನ್ನ ತಂಗಿಗೆ ಅಂತ ಒಂದು ಒಳ್ಳೆ ಜೀವನ ಇಲ್ದಾಗೆ ಆಗೋಯ್ತಲ್ಲ ಸುಮತಿ. ನೋಡಿ, ನೀವ್ ಈ ಟೈಮಲ್ಲಿ ಯೋಚನೆ ಮಾಡ್ತಿರೋದು ಕರೆಕ್ಟ್ ಆಗೇ ಇದೆ. ನಮ್ಮ ಮಗಳ ಬದುಕನ್ನ ಬಿಟ್ಟು ಯಾರೋ ಶಾಂತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಇಂಥ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದೇ ಆಗುತ್ತೆ.